愛されないまま愛されないまま咲いちゃって嫌われないまま枯れてった作り笑いだけ張り付いて君にも会えなくなりました。So, ಇವತ್ತಿನ ಕ್ಲಾಸ್ ನಾವು ಡಿಸ್ಕಷನ್ ಮಾಡೋದು ಬಂದು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಕಾಮನ್ ಚೈಲ್ಡ್ಹುಡ್ ಇಲ್ನೆಸ್ ಅಂತಂದ್ರೆ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಕಾಮನ್ ಚೈಲ್ಡ್ಹುಡ್ ಇಲ್ನೆಸ್ ಅದರೊಳಗಡೆ ಮೇನ್ ಆಗಿ ಏನ್ ನೋಡ್ತೀವಿ ಅಂತಂದ್ರೆ ಚಿಲ್ಡ್ರನ್ಸ್ಗೆ ಅಥವಾ ಚೈಲ್ಡ್ಹುಡ್ ಅಲ್ಲಿ ಏನೇನು ಇನ್ಫೆಕ್ಷನ್ಸ್ ಇರುತ್ತೆ ಅಂದ್ರೆ ಯಾವ್ಯಾವ ಟ್ರ್ಯಾಕಿಂಗ್ ಇನ್ಫೆಕ್ಷನ್ಸ್ ಆಗುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಕಾಮನ್ ಚೈಲ್ಡ್ಹುಡ್ ಇಲ್ನೆಸ್ ಅದರೊಳಗಡೆ ನಾವು ತಿಳ್ಕೋಬಹುದು. ನಿಮ್ ಸಿಲೆಬಸ್ಗೆ ತಕ್ಕಂತೆ ಮೇನ್ ಆಗಿ ನಮ್ಗೆ ಕೊಟ್ಟಿರೋದು ಬಂದು ಟಾಪಿಕ್ ಅಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ಅಂತಂದ್ರೆ ಆ ಸಿಸ್ಟಮ್ ಅಲ್ಲಿ ಯಾವ್ಯಾವ ಇನ್ಫೆಕ್ಷನ್ಸ್ ಬರುತ್ತೆ ಅದರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅಂತಂದ್ರೆ ನೀವು ರೆಸ್ಪಿರೇಟರಿ ಪಾರ್ಟ್ಸ್ ನೋಡ್ಬೋದು, ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್, ನೋಸ್, ಓಕೆ, ನೆಕ್ಸ್ಟ್ ಲಂಗ್ಸ್, ಟ್ರೇಕಿಯಾ. ಸೊ ಈ ಒಂದು ಪಾರ್ಟ್ಸ್ ಏನೇನಿದಾವಲ್ಲ ಆ ಪಾರ್ಟ್ಸ್ಗೆಲ್ಲ ಏನೇನು ಇನ್ಫೆಕ್ಷನ್ಸ್ ಆದ್ರೆ, ಡಿಸೀಸಸ್ ಬಂದ್ರೆ, ಸೊ ಅದನ್ನ ನೀವು ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡಬಹುದು, ಸೊ ಅದ್ರ ಬಗ್ಗೆ ಬಂದು ಇದು ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡುತ್ತೆ. ಸೊ ನಾವು ಇಲ್ಲಿ ಮೇನ್ ಆಗಿ ನಾವು ಫೋಕಸ್ ಮಾಡ್ತಿರೋದಂತಂದ್ರೆ ಐಡೆಂಟಿಫಿಕೇಶನ್ ಆಫ್ ಕಾಂಜೆನಿಟಲ್ ಮಾಲ್ಫಾರ್ಮೇಷನ್ ಅಂತಂದ್ರೆ ಕಾಂಜೆನಿಟಲ್ ಡಿಫೆಕ್ಟ್ಸ್. ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ಒಂದು ಕಾಂಜೆನಿಟಲ್ ಡಿಫೆಕ್ಟ್ ಬಗ್ಗೆ ನಾವು ನೋಡಿದೀವಿ. ಸೊ ಕಾಂಜೆನಿಟಲ್ ಡಿಫೆಕ್ಟ್ ಅಂತಂದ್ರೆ ಬೈ ಬರ್ತ್ ಅಲ್ವಾ, ಬೈ ಬರ್ತ್ ಒಂದು ಡಿಸಾರ್ಡರ್ಸ್ ಬಂದ್ರೆ, ಬಿಫೋರ್ ಬರ್ತ್ ಅಥವಾ ಬೈ ಬರ್ತ್ ಏನಾದ್ರು ಡಿಸಾರ್ಡರ್ಸ್ ಬಂದ್ರೆ ಅದನ್ನ ನಾವು ಕಾಂಜೆನಿಟಲ್ ಅಬ್ನಾರ್ಮಲಿಟೀಸ್, ಏನಾದ್ರು ಅಬ್ನಾರ್ಮಲ್ ಇದ್ರೆ ಅದನ್ನು ಕಾಂಜೆನಿಟಲ್ ಅಬ್ನಾರ್ಮಲಿಟೀಸ್ ಅಂತ ಕರಿತೀವಿ. ಸೊ ಅದರೊಳಗಡೆ ನಾವು ಮೇನ್ ಆಗಿ ಫೋಕಸ್ ಮಾಡೋದಾದ್ರೆ, ಸೊ ನಮ್ಗೆ ಫಸ್ಟ್ ಬಂದಿರೋ ಟಾಪಿಕ್ ಯಾವ್ದಂದ್ರೆ ಫಿಸ್ಟುಲಾ ಅಂತ ಇದೆ. ಸೊ ಫಿಸ್ಟುಲಾ ಅಂತಂದ್ರೆ ಅಬ್ನಾರ್ಮಲ್ ಕನೆಕ್ಷನ್ ಬಿಟ್ವೀನ್ ಟೂ ಆರ್ಗನ್ಸ್. ಓಕೆ, ಸೊ ಅದ್ರ ಮೇಲೆ ಏನ್ ಫಿಸ್ಟುಲಾ, ಯಾವ ಒಂದು ನೆಸೆಸರಿ ಆರ್ಗನ್ಸ್ ಗೆ ಏನು ಅಬ್ನಾರ್ಮಲ್ ಕನೆಕ್ಷನ್ ಇರುತ್ತೆ, ಸೊ ಆ ಕನೆಕ್ಷನ್ ನಾವು ಏನಂತ ಕರಿತೀವಿ ಅಂದ್ರೆ ಫಿಸ್ಟುಲಾ ಅಂತ ಹೇಳಿ ಕರಿತೀವಿ. ಸೊ ಫಿಸ್ಟುಲಾ ಅಂತ ಕರೆದ್ಮೇಲೆ ಸೊ ನಾವೊಂದು ಪರ್ಟಿಕ್ಯುಲರ್ ಆಗಿ ಒಂದು ಟಾಪಿಕ್ ನ ತಗೊಳ್ಳೋದೇ ಆದ್ರೆ ಫಸ್ಟ್ ಟಾಪಿಕ್ ಬರೋದು ನಮ್ಗೆ ಏನಂತಂದ್ರೆ ಟ್ರೆಕಿಯೋ ಈಸೋಫೇಜಿಯಲ್ ಫಿಸ್ಟುಲಾ, TEF. ಸೊ ಈ TEF ಅಂತಂದ್ರೆ ಏನಂತ ಗೊತ್ತಿದೆ ಅಂದ್ರೆ ಅಬ್ನಾರ್ಮಲ್ ಕನೆಕ್ಷನ್ ಬಿಟ್ವೀನ್ ಟ್ರೇಕಿಯಾ ಅಂಡ್ ಈಸೋಫೇಗಸ್. ಈ ಒಂದು ಅಬ್ನಾರ್ಮಲ್ ಕನೆಕ್ಷನ್ ಏನಿರುತ್ತಲ್ಲ ಅದನ್ನ ನಾವು TEF ಅಂತ ಹೇಳಿ ಕರಿತೀವಿ. ಈ ಕಂಡೀಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈ ಒಂದು ಕಂಡೀಷನ್ ಅಲ್ಲಿ ಸೊ ಇದ್ರ ಇನ್ಸಿಡೆನ್ಸ್ ನೋಡಿದ್ವಿ ನಾವು. ವರ್ಲ್ಡ್ ವೈಡ್ ಅಲ್ಲಿ ಏನನ್ನ ಒಂದು ಬರ್ತ್ ರೇಟ್ ನೋಡೋದಾದ್ರೆ ವರ್ಲ್ಡ್ ವೈಡ್ ಅಲ್ಲಿ 2000 4000 ಒಳಗೆ ಬರ್ತ್ ಆಗುವಂತ ಲೈವ್ ಬರ್ತ್ ಇತ್ತಂದ್ರೆ ಅದರಲ್ಲಿ 1% ಗೆ ಏನಾಗುತ್ತೆ ಈ ಒಂದು ಟ್ರೆಕಿಯೋ ಈಸೋಫೇಜಿಯಲ್ ಫಿಸ್ಟುಲಾ ಅನ್ನೋದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದು ಇಡೀ ವರ್ಲ್ಡ್ ಅಲ್ಲಿ. ಸೊ ಅದೇ ನಮ್ಮ ಇಂಡಿಯಾದಲ್ಲಿ ತಗೊಳ್ಳೋದಾದ್ರೆ 2500 ಪೀಪಲ್ ಲೈವ್ ಬರ್ತ್ ಆದ್ರೆ ಅದರಲ್ಲಿ 1% ಏನಾಗುತ್ತೆ ಅಂತಂದ್ರೆ ಈ ಒಂದು ಈಸೋಫೇಜಿಯಲ್ ಫಿಸ್ಟುಲಾ ಅನ್ನೋದು ಏನಾಗುತ್ತೆ, ಟ್ರೆಕಿಯೋ ಈಸೋಫೇಜಿಯಲ್ ಫಿಸ್ಟುಲಾ ಅನ್ನೋದು ಬರುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಕಾಮನ್ಲಿ ನಾವು ಇದರಲ್ಲಿ ಯಾರಲ್ಲಿ ನಾವು ನೋಡ್ತೀವಪ್ಪ ಅಂತಂದ್ರೆ ವೆಯ್ಟ್ ಕಡಿಮೆ ಇರೋದು ಅಂದ್ರೆ LBW, ಲೋ ಬರ್ತ್ ವೆಯ್ಟ್ ಇರೋ ಪೀಪಲ್ಸ್ ಅಲ್ಲಿ ನಾವು ಇದನ್ನ ನೋಡಬಹುದು. ಸೊ ಇದ್ರ ಇಟಿಯಾಲಜಿ ಏನೇನಂತೇಳಿ ನಾನು ಡಿಸ್ಕಷನ್ ಮಾಡ್ತಾ ಇದ್ವಿ. ಇಟಿಯಾಲಜಿ ಏನಪ್ಪಾ ಅಂತಂದ್ರೆ ಇಟಿಯಾಲಜಿ 2 ಟೈಪ್ಸ್ ಆಫ್ ಇಟಿಯಾಲಜಿ ಇದೆ. ಸೊ ಕಾಸಸ್ ಇಟಿಯಾಲಜಿ ನಥಿಂಗ್ ಬಟ್ ಕಾಸಸ್. ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ಏನಪ್ಪಾ ಅಂತಂದ್ರೆ ಕಾಂಜೆನಿಟಲ್ ಟ್ರೆಕಿಯೋ ಈಸೋಫೇಜಿಯಲ್ ಫಿಸ್ಟುಲಾ ಡ್ಯೂ ಟು ಸಮ್ ಮೆಟರ್ನಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಓಕೆ, ಇಲ್ಲ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಆಗಿರ್ಬೋದು, ಓಕೆ. ಇನ್ನು ಕೆಲವೊಂದು ಸಿಂಡ್ರೋಮ್ಸ್ ಬರ್ತವೆ. ಅದರಲ್ಲಿ ಯಾವ್ದು ಚಾರ್ಟ್ ಸಿಂಡ್ರೋಮ್ ಮತ್ತೆ ಫೆನ್ ಪಾಯಿಂಟ್ ಅನಿಮಿಕ್ ಇರೋ ಪೇಷಂಟ್ಸ್ ಆದ್ರೂ ಇರ್ಬೋದು. ಸೊ ನಾವು ನೋಡ್ಬೋದಾದ್ರೆ ಮೆಟರ್ನಲ್ ಕಾಸಸ್ ಅಲ್ಲಿ ನಾವು ನೋಡೋದಾದ್ರೆ ಸೊ ಇದು ಬಂದು ಮದರ್. ಮೆಟರ್ನಲ್ ಅಂತಂದ್ರೆ ಮದರ್. ಸೊ ಮೆಟರ್ನಲ್ ಮದರ್ ಅಂದಾಗ ಮದರ್ ಏನಾದ್ರು ಕ್ಯಾನ್ಸರ್ ಇಂದ ಸಫರ್ ಆಗಿದ್ದು ಅವ್ರಿಗೆ ಏನಾದ್ರು ಕೀಮೋಥೆರಪಿ ಟ್ರೀಟ್ಮೆಂಟ್ ನಡೆದಿದ್ರೆ ಅದರಿಂದ ಆಗಿರ್ಬೋದು. ಸೊ ಅದು ಬಿಟ್ರೆ ಮದರ್ ಏನಾದ್ರು ಹೆವಿ ಸ್ಮೋಕಿಂಗ್ ಮಾಡ್ತಿರ್ಬೋದು, ಆಲ್ಕೋಹಾಲ್ ಮಾಡ್ತಿರ್ಬೋದು. ಸೊ ಈ ಒಂದು ಸೈಡ್ ಎಫೆಕ್ಟ್ಸ್, ಈ ಒಂದು ಕಾಸಸ್ ಇಂದ ಮದರ್ ಮಾಡೋ ಒಂದು ಕೆಲಸದಿಂದ ಮಕ್ಕಳಿಗೆ, ತನಗೆ ಹುಟ್ಟೋ ಮಕ್ಕಳಿಗೆ ಅದೇನಾಗ್ಬೋದು ಪ್ರಾಬ್ಲಮ್ ಆಗಿ ಇರ್ಬೋದು. ಸೊ ಇದು ಬಂದು ಮೆಟರ್ನಲ್ ಕಾಸಸ್ ಒಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ನಾವು ಕ್ರೋಮೋಸೋಮಲ್ ಅಬ್ನಾರ್ಮಲ್ಸ್ ನೋಡ್ಕೊಳ್ಳೋದಾದ್ರೆ ಟ್ರೈಸೋಮಿ 18, 21, 13. ಸೊ ಇವೆಲ್ಲ ಟೈಪ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಅಬ್ನಾರ್ಮಲ್ ಇಂದ ಮಕ್ಕಳೇನಾದ್ರೂ ಫಾರ್ಮೇಶನ್ ಆದ್ರೆ, ಕ್ರೋಮೋಸೋಮಲ್ ಅಬ್ನಾರ್ಮಲ್ ಆದ್ರೆ ಅಂತ ಮಕ್ಕಳಲ್ಲಿ ಸಹ ನಾವೇನಂತ ನೋಡ್ಬೋದು ಟ್ರೆಕಿಯೋ ಈಸೋಫೇಜಿಯಲ್ ಫಿಸ್ಟುಲಾ, ಈ ಒಂದು ಕಂಡೀಷನ್ ನಾವು ನೋಡ್ಬೋದು. ನೆಕ್ಸ್ಟ್ ಚಾರ್ಜ್ ಸಿಂಡ್ರೋಮ್ ಒಳಗಡೆ ಏನೇನ್ ಬರ್ತಂದ್ರೆ ಈ ಒಂದು ಐ ಅಬ್ನಾರ್ಮಾಲಿಟಿ ಇರ್ಬೋದು, ಇಲ್ಲಾಂದ್ರೆ ಕಾರ್ಡಿಯಾಕ್ ಅನಾಮಲೀಸ್ ಇರ್ಬೋದು. ಸೊ ಈ ರೀತಿ ಗ್ರೋತ್ ರಿಟಾರ್ಡೇಷನ್. ಸೊ ಈ ರೀತಿ ಇರೋವೆಲ್ಲ ಏನಾಗುತ್ತೆ ಚಾರ್ಜ್ ಸಿಂಡ್ರೋಮ್ ಒಳಗಡೆ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಷ್ಟೆಲ್ಲ ಒಂದು ಇಟಿಯಾಲಜಿ ಆದ್ರೆ ಎರಡನೇ ಇಟಿಯಾಲಜಿ ಕಾಸಸ್. ಸೊ ಫಸ್ಟ್ ಇಟಿಯಾಲಜಿ ಕಾಸಸ್ ಒಳಗೆ ಇಷ್ಟೆಲ್ಲ ಬಂದು ನೆಕ್ಸ್ಟ್ ಸೆಕೆಂಡ್ ಟೈಪ್ ನಾವು ಇಟಿಯಾಲಜಿ ಕಾಸಸ್ ನೋಡೋದಾದ್ರೆ ಅಕ್ವೈರ್ಡ್ ಟ್ರೆಕಿಯೋ ಈಸೋಫೇಜಿಯಲ್ ಫಿಸ್ಟುಲಾ ಅಂತಂದ್ರೆ ಇದು ಬಂದು ಸೆಕೆಂಡ್. ಸೊ ಅಕ್ವೈರ್ಡ್
ಹೌದಾ? ಅಕ್ವೈರ್ಡ್ ಟ್ರೈಕೋಇಸೋಫೇಜಿಯಲ್ ಫಿಸ್ಟುಲಾದಲ್ಲಿ ಯಾವ್ದು ಬರ್ತಂದ್ರೆ ಇಟ್ ಅಕರ್ಸ್ ವಿತ್ ಸೆಕೆಂಡರಿ ಟು ಮ್ಯಾಲಿಗ್ನೆಂಟ್ ಡಿಸೀಸ್. ಮ್ಯಾಲಿಗ್ನೆಂಟ್ ಡಿಸೀಸ್ ಅಂದ್ರೆ ಕ್ಯಾನ್ಸರ್ ಒಂದೊಂದು ಸ್ಪ್ರೆಡ್ ಆಗೋದು. ಬಿನೈನ್ ಅಂತಂದ್ರೆ ಅದೇ ಪಾರ್ಟ್ಸ್ ಸ್ಪ್ರೆಡ್ ಆಗ್ತದೆ ಅಲ್ವಾ? ಸೊ ಇಟ್ ಅಕರ್ಸ್ ಇನ್ ಸೆಕೆಂಡರಿ ಟು ಮ್ಯಾಲಿಗ್ನೆಂಟ್ ಡಿಸೀಸಸ್. ಸೊ ಮ್ಯಾಲಿಗ್ನೆಂಟ್ ಡಿಸೀಸ್ ಅಂತಂದ್ರೆ ಒಂದು ಆರ್ಗನ್ ಇಂದ ಇನ್ನೊಂದು ಆರ್ಗನ್ಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದು ಹಂಗೆ ಅದು ನಮ್ಮ ಬಾಡಿ ಪೂರ್ತಿ ಏನಾಗುತ್ತೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಅಂತ ಡಿಸೀಸ್ ಕಂಡೀಷನ್ ಅಲ್ಲಿ ಸಹ ನಾವು ಈ ಒಂದು ಫಿಸ್ಟುಲಾ ಅನ್ನೋ ಒಂದು ಕಂಡೀಷನ್ ನ ನೋಡಬಹುದು. ಓಕೆ, ಸೊ ಇನ್ಫೆಕ್ಷನ್ಸ್ ಆಗಿರೋ ಪರ್ಸನ್ಸ್ ಇನ್ಫೆಕ್ಷನ್ಸ್ ಅಂದ್ರೆ ನಾನು ಹೇಳಿದ್ರೆ ಟ್ಯೂಬರ್ಕ್ಯುಲೋಸಿಸ್ ಅದು ಕೂಡ ಒಂದು ಇನ್ಫೆಕ್ಷನ್ ಅಂತಂದ್ರೆ. ಸೊ ಮೇನ್ ಕಾಮನ್ ಆಗಿ ನೋಡೋದಾದ್ರೆ ಈ ಒಂದು ಈಸೋಫೇಜಿಯಲ್ ಫಿಸ್ಟುಲಾ ನಾವು ಯಾರು ನೋಡ್ತೀವಿ ಅಂತಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಪೇಷಂಟ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ನೋಡ್ತೀವಿ. ನೆಕ್ಸ್ಟ್ ಟ್ರಾಮಾ ಇಂಜುರಿ ಏನಾದ್ರೂ ಅದು ಕೂಡ ಆಗ್ಬೋದು. ನೆಕ್ಸ್ಟ್ ಡ್ಯೂ ಟು ಪ್ರಿಮೆಚ್ಯೂರಿಟಿ. ಓಕೆ, ಪ್ರಿಮೆಚ್ಯೂರ್ ಅಂತಂದ್ರೆ ಏನು? ಬಿಫೋರ್ ಜೆಸ್ಟೇಷನ್ ಪೀರಿಯಡ್ ಗಿಂತ ಮುಂಚೆ ಬೇಬಿ ಏನಾದ್ರು ಭೂಮಿಯಿಂದ ಬರ್ತಾ ಇತ್ತು ಅಂತಂದ್ರೆ ಅದನ್ನ ಪ್ರಿಮೆಚ್ಯೂರ್ ಅಂತ ಹೇಳಿ ಕರೀತಾರೆ. ಓಕೆ, ಜೆಸ್ಟೇಷನ್ ವೀಕ್ ಎಷ್ಟು? 36. ಸೊ ಜೆಸ್ಟೇಷನ್ ಅಂದ್ರೆ ಕಾಮನ್ ಆಗಿ ನಿಮ್ಗೆ ಗೊತ್ತಿರ್ಬೋದು 9 ತಿಂಗಳಂತ ನಾವು ಕಾಮನ್ ಆಗಿ ನಾವು ಹೇಳ್ತೀವಿ. 9 ತಿಂಗಳಿಗಿಂತ ಮುಂಚೆ ಏನಾದ್ರು ಬೇಬಿ ಬರ್ತಾ ಇತ್ತು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಪ್ರಿಮೆಚ್ಯೂರ್ಡ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಅಂತ ಒಂದು ಬೇಬೀಸ್ ಅಲ್ಲಿ ಇದನ್ನ ನೋಡ್ಬೋದು. ನೆಕ್ಸ್ಟ್ ಇದು ಪ್ಯಾಥೋಫಿಸಿಯಾಲಜಿ ಗೊತ್ತಾ? ಪ್ಯಾಥೋಫಿಸಿಯಾಲಜಿ ಅಂದ್ರೆ ಏನು? ಒಂದು ಡಿಸೀಸ್ ಯಾವ ತರ ಸ್ಟೆಪ್ ಆಗಿ ಬರುತ್ತೆ. ಪ್ಯಾಥೋಫಿಸಿಯಾಲಜಿ ಅಂದ್ರೆ ಏನಂದ್ರೆ ಈ ಡಿಸೀಸ್ ಯಾವ ತರ ಒಂದ್ ಪರ್ಸನ್ ಇಂದ ಅಂದ್ರೆ ಇವಾಗ ನಾವು ಹೆಂಗೆ ಎಕ್ಸಾಂಪಲ್ ಹೇಳ್ಬೇಕು, ಬೆಂಗಳೂರಿಂದ ಬಳ್ಳಾರಿ ಅಂದ್ರೆ ಒಂದು ಪ್ರಾಪರ್ ವೇ ಇರುತ್ತೆ. ಇಲ್ಲಿ ಹೋಗ್ಬೇಕು, ಇದೇ ಬಸ್ ಇರಬೇಕು, ಸುಗಮ ಟ್ರಾವೆಲ್ಸ್ ಆದ್ರೆ ಯಾವ ಟ್ರಾವೆಲ್ಸ್ ಆದ್ರೂ ಇರಬೇಕು. ಓಕೆ, ಆ ಟ್ರಾವೆಲ್ಸ್ ಇರಬೇಕು, ಅಲ್ಲಿಂದ ಜರ್ನಿ ಆಗುತ್ತೆ. ಅಲ್ಲಿಂದ ಬಳ್ಳಾರಿಗೆ ರೀಚ್ ಆಗೋದಕ್ಕೆ ಎಷ್ಟು ತಾಸು ಬೇಕು? 8 ಅವರ್ಸ್ ಬೇಕು, 9 ಅವರ್ಸ್ ಬೇಕು, 2 ಅವರ್ಸ್ ಸಾಕು. ಸೊ ಸಮ್ ಟೈಮಿಂಗ್ಸ್ ಇರ್ತಾವೆ ಅಲ್ವಾ? ಅಲ್ಲಿಂದ ಇಲ್ಲಿಗೆ ರೀಚ್ ಆಗಬೇಕು. ಅಲ್ಲಿಂದ ಸ್ಟಾರ್ಟಿಂಗ್ ಇದು ಡೆಸ್ಟಿನಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬರೋದಕ್ಕೆ ಯಾವ್ದೆಲ್ಲ ಪ್ರೊಸೆಸಿಂಗ್ ಇತ್ತು, ಎಷ್ಟು ಟೈಮ್ ಹಿಡಿತು, ಎಷ್ಟು ಬೇಗ ಬಂದ್ರು, ಎಷ್ಟು ಎಫೆಕ್ಟ್ ಆಯ್ತು. ಸೊ ಈ ಒಂದು ಪ್ರೋಸೆಸ್ ನಾವು ಸ್ಟಡಿ ಮಾಡ್ತೀವಲ್ಲ ಅದನ್ನ ಏನಂತ ಕರಿತಾರೆ ಅಂದ್ರೆ ಪ್ಯಾಥೋಫಿಸಿಯಾಲಜಿ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಪ್ಯಾಥೋಫಿಸಿಯಾಲಜಿ ಅಂದ್ರೆ ಏನು? ಸೊ ಹೆಂಗ್ ಬರುತ್ತೆ ಇದು ಅಂತಂದ್ರೆ ಫಸ್ಟ್ ಬರೋದು ಯಾವ್ದು? ಕಾಸ್ ಅಲ್ವಾ? ಸೊ ನೀವು ಒಂದು ಡಿಸೀಸ್ ಕಂಡೀಷನ್ ಏನಾದ್ರು ನೀವು ಕಲಿತಾ ಇದೀರಂದ್ರೆ ಫಸ್ಟ್ ನಿಮ್ಗೆ ಏನ್ ಬರುತ್ತೆ? ಡೆಫಿನೇಷನ್, ಕಾಸಸ್, ಸಿಂಪ್ಟಮ್ಸ್, ಐಡೆಂಟಿಫಿಕೇಶನ್, ಹೌದಾ? ನೆಕ್ಸ್ಟ್ ಏನ್ ಹೋಗ್ತೀವಿ? ಟ್ರೀಟ್ಮೆಂಟ್. ಸೊ ಈ ರೀತಿ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಡಿಸೀಸ್ ಬರುತ್ತೆ. ಸೊ ಇಲ್ಲಿ ಪ್ಯಾಥೋಫಿಸಿಯಾಲಜಿ ಅಂತಂದ್ರೆ ಅದು ಎಲ್ಲಿಂದ ಬಂತು ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಫಸ್ಟ್ ಏನ್ ಗೊತ್ತಿರ್ಬೇಕು? ನಿಮಗೆ ಕಾಸ್ ಗೊತ್ತಿರ್ಬೇಕು. ಸೊ ಅದಕ್ಕೆ ಏನಂತ ಹೇಳ್ತಾರೆ ಪ್ಯಾಥೋಫಿಸಿಯಾಲಜಿ? ಫಸ್ಟ್ ಡ್ಯೂ ಟು ಇಥಿಯಾಲಜಿಕಲ್ ಕಾಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಡ್ಯೂ ಟು ಇಥಿಯಾಲಜಿಕಲ್ ಕಾಸ್ ಅಂತಂದ್ರೆ ನಮ್ಗೆ ಇಥಿಯಾಲಜಿಕಲ್ ಅಂತಂದ್ರೆ ನಿಮ್ಗೆ ಗೊತ್ತದು ಯಾವ್ದ್ರಿಂದ ಬಂದಿದೆ ಅಂತ ಹೇಳಿ. ಸೊ ಡ್ಯೂ ಟು ದಿಸ್ ಕಾಸ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಬಹುದು. ಏನಂತ? ಕಾಂಜೆನಿಟಲ್ ಫ್ಯಾಕ್ಟರ್ಸ್ ಅಂಡ್ ಅಕ್ವೈರ್ಡ್ ಫ್ಯಾಕ್ಟರ್ಸ್. ಓಕೆ, ಕಾಂಜೆನಿಟಲ್ ಅಂದ್ರೆ ಏನು? ಬೈ ಬರ್ತ್ ಬರೋದು. ಅಕ್ವೈರ್ಡ್ ಅಂತಂದ್ರೆ ಏನು? ಎಕ್ಸ್ಟ್ರಾ ಆಡ್ ಆಗೋದು. ಇವಾಗ ಒಬ್ಬ ಪರ್ಸನ್ ಇದ್ದಾನೆ, ಹೆಲ್ತಿಯಾಗಿ ಬೇಬಿ ಫಾರ್ಮೇಶನ್ ಆಯ್ತು, ಅದಕ್ಕೇನು ಕಾಂಜೆನಿಟಲ್ ಮಾಲ್ ಫಾರ್ಮೇಶನ್ಸ್ ಇಲ್ಲ, ಈ ಈಸೋಫೇಜಿಯಲ್ ಫಿಸ್ಟುಲಾ ಇಲ್ಲ. ನನಗೆ ಕಾಸಸ್ 2 ಟೈಪ್ಸ್ ಹೇಳಿದೆ. ಫಸ್ಟ್ ಯಾವುದು? ಕಾಂಜೆನಿಟಲ್ ಈಸೋಫೇಜಿಯಲ್ ಫಿಸ್ಟುಲಾ ಅಂತ ಹೇಳಿ ಹೇಳಿದ್ದೆ, ಅದು ಒಂದು ಬೈ ಬರ್ತ್ ಬರೋದು. ನೆಕ್ಸ್ಟ್ ಬಂದು ಏನ್ ಹೇಳಿದ್ದು? ಅಕ್ವೈರ್ಡ್ ಅಂತ ಹೇಳಿದ್ದೆ. ಅಕ್ವೈರ್ಡ್ ಅಂತಂದ್ರೆ ಏನು? ಪಾಪು ಚೆನ್ನಾಗಿ ಫಾರ್ಮೇಶನ್ ಆಗಿದೆ, ಬರ್ತ್ ಆಗಿದೆ, ಸ್ವಲ್ಪ ದಿವಸ ಕಳೆದ ಮೇಲೆ ಡ್ಯೂ ಟು ಸಮ್ ಕಾಸಸ್, ಡ್ಯೂ ಟು ಸಮ್ ಇನ್ಫೆಕ್ಷನ್ಸ್. ಓಕೆ, ಇಲ್ಲ ಅಂತಂದ್ರೆ ಸೆಕೆಂಡರಿ ಮ್ಯಾಲಿಗ್ನೆಂಟ್ ಡಿಸೀಸಸ್. ಸೊ ನೋಡಿದ್ವಿ. ಸೊ ಕಾಸಸ್ ಅಂತಂದ್ರೆ ಏನು? ಕಾಂಜೆನಿಟಲ್ ಅಂತ ಹೇಳಿದ್ರೆ ಅಂದ್ರೆ ಬೈ ಬರ್ತ್ ಬರೋದು. ನೆಕ್ಸ್ಟ್ ಬರೋದು ಯಾವುದು? ಅಕ್ವೈರ್ಡ್ ಕಾಸಸ್ ಅಂತ ಹೇಳಿ ನೋಡಿದ್ವಿ. ಅಕ್ವೈರ್ಡ್ ಅಂತಂದ್ರೆ ಏನು? ಬೇಬಿ ಫಾರ್ಮೇಶನ್ ಆದ್ಮೇಲೆ ಚೆನ್ನಾಗಿದ್ದು ಡ್ಯೂ ಟು ಸಮ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಸೆಕೆಂಡರಿ ಮ್ಯಾಲಿಗ್ನೆಂಟ್ ಸೆಲ್ಸ್ ಇಂದ ಅದನ್ನ ಡಿಫೆಕ್ಟ್ ಆಗಿರ್ಬೋದು, ಅದರಿಂದ ಆಗಿರ್ಬೋದು. ಸೊ ಈ ರೀತಿ ಕಾಸಸ್ ಇಂದ ಅಥವಾ ಪ್ರಿಮೆಚ್ಯೂರ್ಡ್ ಬೇಬಿ ಆಗಿರುತ್ತೆ ಅದು. ಓಕೆ, ಸೊ ಅಂತ ಬೇಬಿಗಳು ಇದು ಬಂದು ಕಾಸು. ಇದೇನು? ಪ್ಯಾಥೋಫಿಸಿಯಾಲಜಿಯಲ್ಲಿ ಫಸ್ಟ್ ಡ್ಯೂ ಟು ಇಥಿಯಾಲಜಿಕಲ್ ಕಾಸ್. ಇಟ್ ಮೇ ಬಿ ಫ್ರಮ್ ಕಾಂಜೆನಿಟಲ್ ಅಬ್ನಾರ್ಮಾಲಿಟೀಸ್ ಆರ್ ಫ್ರಮ್ ಅಕ್ವೈರ್ಡ್ ಕಾಸಸ್ ಇರ್ಬೋದು. ಅದರಿಂದ ಅಂತ ಮೆನ್ಷನ್ ಮಾಡ್ತೀವಿ. ಮತ್ತೆ ಒಂದು ಯಾರೋ ಮಾರ್ಕ್ ಮಾಡಿ ನೆಕ್ಸ್ಟ್ ಏನ್ ಪ್ರೊಸೀಜರ್? ಬಳ್ಳಾರಿಯಿಂದ ಸಿರುಗುಪ್ಪದಿಂದ ನೆಕ್ಸ್ಟ್ ಯಾವುದು? ಸೊ ಹಿಂಗೆ ಈ ರೀತಿ ನೋಡೋದಾದ್ರೆ, ಸೊ ನೆಕ್ಸ್ಟ್ ಡಿಫೆಕ್ಟಿವ್ ಗ್ರೋತ್ ಆಫ್ ಎಂಡರ್ನಲ್ ಸೆಲ್ಸ್.
ಇವಾಗ ಹೆಂಗೆ ನೀವು ಎಕ್ಸಾಂಪಲ್ ಹೇಳೋದಂತಂದ್ರೆ, ಈ ಪ್ಲಾಸ್ಟಿಕ್ ಪೈಪ್ ಗೊತ್ತಾ, ಪ್ಲಾಸ್ಟಿಕ್ ಬಾಟಲ್ ತಗೊಳ್ರಿ, ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಸುಮ್ಮನೆ ಈ ಕೈಯಿಂದ ಹಿಂಗ್ ಮಾಡಿದ್ರೆ ಮುಖ್ಯ ಬೀಳುತ್ತಾ? ಬೀಳಂಗಿಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಿ, ಬೆಂಕಿ ತಗೊಂಡು ಲೈಟರ್ ತಗೊಂಡು ಸ್ವಲ್ಪ ಹೀಟ್ ಮಾಡಿ ಅದ್ರ ಲೇಯರ್ ಫುಲ್ ತೆಳ್ಳದಾದ್ಮೇಲೆ ನೀವು ಹಿಂಗಂದ್ರೆ ಹೋಲಾಗ್ಬಿಡುತ್ತೆ. ಸೊ ಸೇಮ್ ಥಿಂಗ್, ನಮ್ದು ಎಂಡೋಟರ್ಮಲ್ ಸೆಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರ್ತವೆ. ಡ್ಯೂ ಟು ಇಟಿಯಾಲಜಿಕಲ್ ಫ್ಯಾಕ್ಟರ್ಸ್ ಅದು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದ್ಮೇಲೆ ಆ ಸೆಲ್ಸ್ ನ ನೆಕ್ಸ್ಟ್ ಸ್ಟೆಪ್ ಏನು, ಕಾಸಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಆ ಒಂದು ಸೆಲ್ಸ್ ಏನ್ ಮಾಡಬೇಕು, ವೀಕ್ ಮಾಡಬೇಕು. ಸೊ ಅದು ಡಿಫೆಕ್ಟಿವ್ ಗ್ರೋತ್ ಆಫ್ ಎಂಡೋಡರ್ಮಲ್ ಸೆಲ್ಸ್, ಅದನ್ನ ಡಿಫೆಕ್ಟ್ ಆಗಿ ಗ್ರೋತ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಇನ್ಕಂಪ್ಲೀಟ್ ಫ್ಯೂಷನ್ ಆಫ್ ಲ್ಯಾಟರಲ್ ವಾಲ್ ಆಫ್ ಈಸೋಫೇಗಸ್ ಟು ಟ್ರೇಕಿಯಾ. ಅವಾಗ ಏನಾಗುತ್ತೆ, ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ 2 ಬಾಟಲ್ಸ್ ಇದಾವೆ, ಫುಲ್ ತೆಳ್ಳಗಿದೆ. ಓಕೆ, ತೆಳ್ಳಗಿದೆ. ಫಸ್ಟ್ ಕಾಸ್ ಆಯ್ತು, ಇದು ಟ್ರೇಕಿಯಾ, ಈಸೋಫೇಗಸ್ ಅನ್ಕೊಳ್ಳಿ. ಸೊ ಅಟ್ಯಾಕ್ ಆಯ್ತು, ಎನಿ ಅಕ್ವೈರ್ಡ್ ಇನ್ಫೆಕ್ಷನ್ಸ್ ಅಟ್ಯಾಕ್ ಆಯ್ತು. ಸೊ ಪರದೆ ಬಂದು ತುಂಬಾ ತೆಳ್ಳಗಾಗ್ತಿತ್ತು, ಹೋಲ್ ಆಯ್ತು, ಫಿಸ್ಟುಲಾ ಫಾರ್ಮೇಶನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಿಸ್ಟುಲಾ ಫಾರ್ಮ್ಡ್ ಬಿಟ್ವೀನ್ ಟ್ರೇಕಿಯಾ ಅಂಡ್ ಈಸೋಫೇಗಸ್. ಸೊ ಅದು ಆಟೋಮೆಟಿಕ್ ಫುಲ್ ತೆಳ್ಳಗಾಯ್ತು, ಅವಾಗ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಟ್ರೇಕಿಯೋ ಈಸೋಫೇಗಲ್ ಫಿಸ್ಟುಲಾ. ಓಕೆ, ಟ್ರೇಕಿಯೋ ಈಸೋಫೇಗಲ್ ಫಿಸ್ಟುಲಾ ಅವಾಗ ನಿಮಗೆ ಡಯಾಗ್ರಾಮ್ ತೋರಿಸಿದ್ದಲ್ಲ, ಆ ಟೈಪ್. ನೆಕ್ಸ್ಟ್ atresia present when upper blind pouch of esophagus connect to the pharynx and lower part leading to stomach accumulate with trachea. So ಅವಾಗ ಏನಾಗುತ್ತೆ, ಅಲ್ಲಿ ಫಾರ್ಮೇಶನ್ ಏನಾಗುತ್ತೆ, ನಿಮಗೆ ರಾಂಗ್ ಕನೆಕ್ಷನ್ ಫಾರ್ಮೇಶನ್ ಆಗುತ್ತೆ. ಸೊ ಇದು ಏನು, ಈ ಕಂಡೀಷನ್ ನಾವೇಂತ ಕರಿತೀವಿ, ಟ್ರೇಕಿಯಾ ಈಸೋಫೇಗಲ್ ಫಿಸ್ಟುಲಾ. ಓಕೆ, ಸೊ ಇದು ಕಂಡೀಷನ್ ಆಗುತ್ತೆ. ಪ್ಯಾಥೋಫಿಸಿಯಾಲಜಿ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ ನಾವು ನೋಡೋದಾದ್ರೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಗೊತ್ತಾ ಅಂತಂದ್ರೆ ಏನು? ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂದ್ರೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ, ಟ್ರಕಿಯಾಪ್ನಿಯಾ ಇರುತ್ತೆ. ಅಬ್ವಿಯಸ್ಲಿ ಇವಾಗ ಒಂದು ಬಂದು ಫುಡ್ ಪೈಪ್, ಇನ್ನೊಂದು ವಿಂಡ್ ಪೈಪ್. ಓಕೆ, ಆ ಫುಡ್ ಪೈಪ್ಗೆ ಮತ್ತೆ ವಿಂಡ್ ಪೈಪ್ಗೆ ಬಿಟ್ವೀನ್ ಒಂದು ರಾಂಗ್ ಕನೆಕ್ಷನ್ ಫಾರ್ಮೇಶನ್ ಆಯ್ತಪ್ಪ ಅಂತಂದ್ರೆ, ನಿಮ್ ನೆನ್ನೆನೆ ಹೇಳಿದ್ದೆ, ಊಟ ಮಾಡುವಾಗ ನೀವು ನುಂಗುವಾಗ ನಿಮ್ ಉಸಿರು ಸ್ಟಾಪ್ ಆಗುತ್ತೆ. ಹೌದಾ? ಅಲ್ಲಿ ಏನ್ ಅಡ್ಡ ಬರ್ತದೆ, ಎಪಿಗ್ಲಾಟಿಸ್ ಅನ್ನೋದು ಅಡ್ಡ ಬಂದು ಊಟಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಊಟ ನುಂಗಿದ್ಮೇಲೆ ಎಪಿಗ್ಲಾಟಿಸ್ ಮತ್ತೆ ಏನಾಗುತ್ತೆ, ಅನ್ನನಾಳನ್ನ ಕ್ಲೋಸ್ ಮಾಡಿ ಉಸಿರಾಡಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಸೊ ಈ ರೀತಿಯಾಗಿ ಅದು ಫಂಕ್ಷನ್ ಮಾಡುವಾಗ ನೆಕ್ಸ್ಟ್ ಡೌನ್ ಸೈಡ್ ನಿಮ್ಗೆ ಏನಾದ್ರು ಫಿಸ್ಟುಲಾ ಫಾರ್ಮೇಶನ್ ಆಯ್ತಪ್ಪ ಅಂತಂದ್ರೆ, ನೀವು ತಗೊಳ್ಳೋ ಫುಡ್ ಲಂಗ್ಸಿಗೆ ಹೋಗ್ಬೋದು. ಹೌದಾ? ಸ್ಟೊಮಕ್ಗೆ ಹೋಗೋದಕ್ಕಿಂತ ಅಲ್ಲಿ ನಿಮ್ಗೆ ಏನಾಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ಸೈನೋಸಿಸ್ ಆರ್ ಶಾಕ್ ಆಗ್ಬೋದು. ಓಕೆ, ನೆಕ್ಸ್ಟ್ ಏನಾಗ್ಬೋದು, ಬ್ರೀತಿಂಗ್ ಡಿಫಿಕಲ್ಟಿ ಆಗ್ಬೋದಾ, ಅದು ನಿಮ್ಗೆ ಗೊತ್ತಿದ್ದೇ ಇದೆ. ನೆಕ್ಸ್ಟ್ ಇಂದ ಏನಾಗ್ಬೋದು, ಆಸ್ಪಿರೇಷನ್ ನಿಮೋನಿಯಾ ಆಗೋ ಚಾನ್ಸಸ್ ಇರ್ತಾವ. ಸೊ ನಿಮೋನಿಯಾ ಕಾಸಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದ್ರೆ ಇದನ್ನ ನೀವು ಹೆಂಗೆ ಡಯಾಗ್ನೋಸಿಸ್ ಮಾಡ್ತೀರಿ ಅಂತಂದ್ರೆ, ಬೇಸ್ಡ್ ಆನ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್. ಓಕೆ, ಸಚ್ ಆಸ್ ವೈಟ್ ಬಬಲ್ಸ್, ಬ್ರೀತಿಂಗ್ ಡಿಫಿಕಲ್ಟಿ, ಹೆವಿ ಕಫಿಂಗ್ ಇರುತ್ತೆ. ನೆಕ್ಸ್ಟ್ ಸಮಟೈಮ್ಸ್ ವಾಮಿಟಿಂಗ್ ಇರುತ್ತೆ. ಓಕೆ, ಯಾರಿಗೆ? ಬೇಬಿಗೆ. ಪಾಪುಗಳನ್ನ ನೋಡಿ ಬಾಟಲ್ ಫೀಡ್ ಮಾಡಿದ್ಮೇಲೆ ಪಾಪುನ ತಗೊಂಡು ಬಬ್ರಿಂಗ್ ಮಾಡ್ತಾರೆ. ಬಬ್ರಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ, ನಾವೇನ್ ಫುಡ್ ಇರುತ್ತೆ ಇದನ್ನ ಈಸೋಫೇಗಸ್ ಒಳಗೆ ಇರ್ತದೆ. ಬಬ್ರಿಂಗ್ ಮಾಡೋದ್ರಿಂದ ಕರೆಕ್ಟ್ ಸ್ಟಮಕ್ಕಿಗೆ ಹೋಗ್ತದೆ. ಸೊ ಇನ್ ಕೇಸ್ ನೀವೇನಾದ್ರೂ ಕರೆಕ್ಟ್ ಆಗಿ ಬಬ್ರಿಂಗ್ ಮಾಡಿಲ್ಲ ಅಂತಂದ್ರೆ ಕೆಮ್ಮು ಬರುತ್ತೆ. ಪಾಪು ಕೆಮ್ಮು ಬಂತು ಅಂತಂದ್ರೆ ತಕ್ಷಣ ನೀವು ಮೇಲ್ ನೋಡು ಅಂತ ಮೇಲ್ ತೋರಿಸ್ಬೇಕು. ಈಗ ಮೇಲ್ ನೋಡಿದ್ರೆ ಫೈನ್, ಕೆಮ್ಮು ಬಂದು ಕೂಡ ನೀವು ಮೇಲ್ ನೋಡಿದ್ರೆ ನಿಮ್ಗೆ ಅದು ಗೊತ್ತಿಲ್ಲ ಅಂತಂದ್ರೆ ನೀವು ಏನೇನು ಫೀಡ್ ಮಾಡಿದ್ರೆ ಅಷ್ಟು ವಾಪಸ್ ಮಾಡುತ್ತೆ. ಯಾಕಂದ್ರೆ ಇನ್ನ ಗ್ರೋತ್ ಆಗಿರಂಗಿಲ್ಲ. ಹೌದಾ? ಅಷ್ಟು ವಾಮಿಟಿಂಗ್ ಮಾಡುತ್ತೆ ಪಾಪ. ಸೊ ಆ ಟೈಮಲ್ಲಿ ಬೇಬೀಸ್ ಏನಾದ್ರು ಟ್ರೇಕಿಯೋಎಸೋಫೇಜಿಯಲ್ ಫಿಸ್ಟುಲಾ ಇತ್ತು ಅಂತಂದ್ರೆ ವಾಮಿಟಿಂಗು ಬರುತ್ತೆ, ಕಫು ಬರುತ್ತೆ. ಓಕೆ, ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ. ಇವೆಲ್ಲ ಏನು
ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್. ಓಕೆ, ಈ ಒಂದರಿಂದ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಏನೋ ಪ್ರಾಬ್ಲಮ್ ಐತೆ, ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು, ಪಾಪುಗೆ ಬ್ರೀತಿಂಗ್ ಡಿಫಿಕಲ್ಟಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಡಯಾಗ್ನೋಸಿಸ್ ಬೇಸ್ಡ್ ಆನ್ ಎಕ್ಸ್ರೇ. ಅವಾಗ ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋದ ತಕ್ಷಣ ಎಕ್ಸ್ರೇ ತೆಗಿಸ್ತಾರೆ ಅಲ್ವಾ. ಸೊ ಅಂಡ್ ಸ್ಟಮಕ್ ಬೈ ಏರ್, ಏನಾದ್ರೂ ಹೊಟ್ಟೆ ಏನಾದ್ರೂ ಏರಿಂದ ಏನಾದ್ರೂ ಫೀಲ್ ಆಗಿದ್ರು ಕೂಡ ಎಕ್ಸ್ರೇ ಮುಖಾಂತರ ಗೊತ್ತಾಗ್ಬಿಡ್ತದೆ ಅಲ್ಲ. ಸೊ ಈ ತರ ನಾವು ನೋಡ್ಬೋದು. ನೆಕ್ಸ್ಟ್, ಸೊ ಇಲ್ಲಿ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಜಸ್ಟ್ ಆಫ್ಟರ್ ದ ಬರ್ತ್. ಹೆಂಗಿರುತ್ತೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್? ಈ ಇಸೋಫೇಜಿಯಲ್ ಫಿಸ್ಟುಲಾ ಏನಾದ್ರು ಆಗಿದ್ರೆ ಜಸ್ಟ್ ಬರ್ತ್ ಆದ್ಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಬ್ರೀತಿಂಗ್ ಡಿಫಿಕಲ್ಟಿ ಇರುತ್ತೆ, ರೆಸ್ಪಿರೇಟರಿಯಲ್ಲಿ ಬ್ರೀತಿಂಗ್ ಡಿಫಿಕಲ್ಟಿ, ಕಫಿಂಗ್, ಸೈನೋಸಿಸ್. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ಕಾಫ್, ಅಂದ್ರೆ ಬಿಟ್ಟು ಬಿಟ್ಟು ಕಾಫ್ ಬರ್ತಾ ಇರ್ತದೆ. ಸೊ ಇವಿಷ್ಟು ರೆಸ್ಪಿರೇಟರಿ ಆದ್ರೆ, ನೆಕ್ಸ್ಟ್ ನಿಮಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಂದ್ರೆ ಸ್ವಾಲೋಯಿಂಗ್ ಡಿಫಿಕಲ್ಟಿ ಇರುತ್ತೆ. ನೆಕ್ಸ್ಟ್ ಅಬ್ಡೋಮಿನಲ್ ಡಿಸ್ಟೆನ್ಷನ್, ಮಾಲ್ ನ್ಯೂಟ್ರಿಷನ್, ಕಾನ್ಸ್ಟಿಪೇಷನ್, ವೀಕ್ನೆಸ್, ಫ್ಯಾಟಿಗ್. ಸೊ ಇವಿಷ್ಟು ಯಾವ್ದ್ರಲ್ಲಿ ನೋಡ್ತೀವಿ? ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಒಳಗಡೆ ಇವಿಷ್ಟು ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಡಯಾಗ್ನೋಸಿಸ್ ಬೇಸ್ಡ್ ಆನ್ ದ ಎಂಡೋಸ್ಕೋಪಿ. ಬ್ರಾಂಕೋಸ್ಕೋಪಿ, ಎಂಡೋಸ್ಕೋಪಿ ಗೊತ್ತಲ್ಲ. ಸೊ ಅದರಿಂದ ಸಹ ನೋಡ್ತಾರೆ. ಏನಿಲ್ಲ, ಸಣ್ಣದೊಂದು ಪೈಪ್ ಇಡ್ತಾರೆ, ಕಳಿಸ್ತಾರೆ, ಎಲ್ಲಿ ಏನಾಗುತ್ತೆ ಸರ್ಚ್ ಮಾಡ್ತಾರೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂದ್ರೆ ಏನ್ ಕೊಡ್ಬೋದು? ಟ್ರೀಟ್ಮೆಂಟ್ಸ್ ಅಂತಂದ್ರೆ ಏನ್ ಕೊಡ್ಬೋದು? ಮೇಂಟೈನಿಂಗ್ ಏರ್ವೇ ಅಂಡ್ ಪ್ರಿವೆನ್ಷನ್ ಆಫ್ ಆಸ್ಪಿರೇಷನ್. ಏರ್ವೇನ ಮೇಂಟೈನ್ ಮಾಡಬೇಕು, ಆಸ್ಪಿರೇಷನ್ ಪ್ರಿವೆಂಟ್ ಮಾಡಬೇಕು. ನೆಕ್ಸ್ಟ್ ಕರೆಕ್ಟ್ ಆಗಿರೋ ಪೊಸಿಷನ್ ಹೆಂಗೆ ಕೊಡ್ತೀವಿ? ಯಾವ ಪೊಸಿಷನ್ ಕೊಡ್ಬೇಕು? ಇವಾಗ ಬ್ರೀತಿಂಗ್ ಡಿಫಿಕಲ್ಟಿ ಇತ್ತಂದ್ರೆ ಯಾವ ಪೊಸಿಷನ್ ಕೊಡ್ತೀರಿ? ಫಾಲರ್ ಪೊಸಿಷನ್, ಸೆಮಿ ಫಾಲರ್ ಪೊಸಿಷನ್ ಕೊಡ್ತೀರಿ. ಬಟ್ ಇಲ್ಲಿ ಪ್ರೋನ್ ಪೊಸಿಷನ್ ಕೊಡಬೇಕು. ಪ್ರೋನ್ ಪೊಸಿಷನ್ ಕೊಡಬೇಕು. ಪ್ರೋನ್ ಪೊಸಿಷನ್ ಅಂದ್ರೆ ಉಲ್ಟಾ ಮುಂದ್ಕೊಳ್ಳೋದಲ್ವಾ. ಸೊ ಇಲ್ಲಿ ಈ ಕೊಡೋದ್ರಿಂದ ಏನಾಗ್ತದೆ, ನಾವು ಮಿನಿಮೈಸ್ ಇಂದ ಮೂವ್ಮೆಂಟ್ ನಾವು ಮಿನಿಮೈಸ್ ಮಾಡಬಹುದು, ಹೌದಾ. ಸೊ ಮಿನಿಮೈಸಿಂಗ್ ಮೂವ್ಮೆಂಟ್ ಮಾಡೋದ್ರಿಂದ ಆಗೋ ತೊಂದರೆನ ತಪ್ಪಿಸಬಹುದು. ನೆಕ್ಸ್ಟ್ ಸಪ್ಲಿಮೆಂಟರಿ ಆಕ್ಸಿಜನ್ ಥೆರಪಿನ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಆಂಟಿಬಯೋಟಿಕ್ ಥೆರಪಿ ಸ್ಟಾರ್ಟ್ ಮಾಡಬೇಕು. ಆಂಟಿಬಯೋಟಿಕ್ ಥೆರಪಿ ಯಾಕೆ ಸ್ಟಾರ್ಟ್ ಮಾಡಬೇಕು? ಇನ್ಫೆಕ್ಷನ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ಸರ್ಜಿಕಲ್ ಪ್ರೊಸೀಜರ್ಸ್ ಏನಾದ್ರು ಇದ್ರೆ ಸರ್ಜಿಕಲ್ ಪ್ರೊಸೀಜರ್ಸ್ ಸ್ಟಾರ್ಟ್ ಮಾಡಬಹುದು. ಟ್ರಕಿಯೋಸ್ಟಮಿ ಸ್ಟಾರ್ಟ್ ಮಾಡಬಹುದು. ಸೊ ಇವಿಷ್ಟು ಏನು ಟ್ರೀಟ್ಮೆಂಟ್. ಸೊ ಸರ್ಜಿಕಲ್ ಟ್ರೀಟ್ಮೆಂಟ್ ಇನ್ನು ಏನೇನ್ ಮಾಡಬಹುದು ಅಂತಂದ್ರೆ, ಗ್ಯಾಸ್ಟ್ರೋಸ್ಟಮಿ ಟ್ಯೂಬ್ ಇನ್ಸೆಷನ್ ಮಾಡಬಹುದು. ನೆಕ್ಸ್ಟ್ ಟ್ರಕಿಯೋಸ್ಟಮಿ ಮಾಡಬಹುದು. ಟ್ರಕಿಯಲ್ ರಿಸೆಕ್ಷನ್ ಅಂಡ್ ರೀಕನ್ಸ್ಟ್ರಕ್ಷನ್, ಹೌದಾ. ರಿಸೆಕ್ಷನ್ ಅಂಡ್ ರೀಕನ್ಸ್ಟ್ರಕ್ಷನ್ ಯಾವ್ದು? ಟ್ರಕಿಯಾ ಮಾಡಬಹುದು. ಅಂತಂದ್ರೆ ಒಂದು ಬಿಲ್ಡಿಂಗ್ ಐತೆ, ತುಂಬಾ ಹಳೇದಾಗೈತೆ, ಹಿಂಗ್ ಮುಟ್ಟಿದ್ರೆ ಬೀಳಂಗೈತೆ. ಅವಾಗ ಏನ್ ಮಾಡ್ತೀರಿ? ಅಲ್ಲೇ ಜೀವನ ಮಾಡ್ತೀರಾ? ಕಂಪ್ಲೀಟ್ ಬಿಡಿಸಿ ಮತ್ತೆ ಕಟ್ಟಿ ಮತ್ತೆ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತೀರಲ್ವಾ. ಸೊ ಇಲ್ಲಿ ಫಿಸ್ಟುಲಾ ಪ್ರಾಬ್ಲಮ್ ಐತೆ, ಹೌದಾ, ಗೊತ್ತೈತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಸರ್ಜರಿ ಮುಖಾಂತರ ಟ್ರೈ ಮಾಡಬೇಕು. ಓಕೆ, ಇವಿಷ್ಟು ಏನು ಡೆಫಿನೇಷನ್ ಆಯ್ತು, ಕಾಸಸ್ ಆಯ್ತು, ಪ್ಯಾಥೋಫಿಸಿಯಾಲಜಿ ಆಯ್ತು, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಆಯ್ತು, ಟ್ರೀಟ್ಮೆಂಟ್ ಆಯ್ತು. ಓಕೆ, ಸೊ ಟ್ರೀಟ್ಮೆಂಟ್ ಮುಗಿತು, ಪೇಷಂಟ್ ಫೈನ್, ಮನೆಗೆ ಕಳಿಸ್ಬಿಡೋದ? ಇಲ್ಲ, ಅವ್ನ ಏನ್ ಮಾಡ್ಬೇಕು? ಪೋಸ್ಟ್ ಆಪರೇಟಿವ್ ಕೇರ್ ಅಲ್ಲಿ ಇಡಬೇಕು. ಓಕೆ, ಅಂದ್ರೆ ಈ ಒಂದು ಪೋಸ್ಟ್ ಆಪರೇಟಿವ್ ಕೇರ್ ಯಾರಿಗೆ ಬರುತ್ತೆ? ಸರ್ಜರಿ ಆಗಿರೋ ಪೇಷಂಟ್ಸ್ ಬರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ಕೇರ್ ಅಲ್ಲಿ ನೀವು ಏನೇನ್ ಮಾಡ್ಬೋದಪ್ಪ ಅಂತಂದ್ರೆ, ಆಲ್ರೆಡಿ ಡಿಸ್ಕಸ್ ಇನ್ ಪೋಸ್ಟ್ ಆಪರೇಟಿವ್ ನರ್ಸಿಂಗ್ ಕೇರ್ ಇನ್ ಕಾಂಜನಿಟಲ್ ಮಾಲ್ಫಾರ್ಮೇಷನ್ GID ಡಿಸಾರ್ಡರ್ಸ್. ಅವಾಗಲೇ ನೀವು ಕಲ್ತಿರ್ತೀರಿ. ಪೋಸ್ಟ್ ಆಪರೇಟಿವ್ ಕೇರ್ ಏನ್ ಕೊಡ್ತೀರಿ? ಸರ್ಜರಿ ಆದ್ಮೇಲೆ ಕಾಮನ್ ಆಗಿ ಪೇನ್ ಇರುತ್ತೆ, ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ತೀರಿ, ಒಳ್ಳೆ ಪೊಸಿಷನ್ ಕೊಡ್ತೀರಿ. ಓಕೆ, ಪ್ರಾಪರ್ ಆಗಿರೋ ಪೊಸಿಷನ್ ಪ್ರೊವೈಡ್ ಮಾಡ್ತೀರಿ. ಮತ್ತೆ ಆ ಪೇಷಂಟ್ ಕಂಫರ್ಟೇಬಲ್ ಆಗಿ ಮತ್ತೆ ತಾನು ಏನ್ ಮಾಡಬೇಕು? ನಾರ್ಮಲ್ ತನ್ನ ಡೈಲಿ ಆಕ್ಟಿವಿಟೀಸ್ ನಾರ್ಮಲ್ ಆಗೋವರೆಗೂ ಹಾಸ್ಪಿಟಲ್ಸ್ ಪೋಸ್ಟ್ ಆಪರೇಟಿವ್ ಕೇರ್ ಪ್ರೊವೈಡ್ ಮಾಡ್ತೀವಿ. ಸೊ ಇಷ್ಟು ಆದ್ಮೇಲೆ ಪೋಸ್ಟ್ ಆಪರೇಟಿವ್ ಕೇರ್ ಕೊಡ್ಬೇಕಂತಂದ್ರೆ ನಿಮ್ಗೆ ಒಂದು
ನಿಮ್ಮ ಇಂಟೆನ್ಷನ್ ಏನು, ಪೋಸ್ಟ್ ಆಪರೇಟಿವ್ ಕೇರ್ ಪ್ರೊವೈಡ್ ಮಾಡ್ಬೇಕಂತ ಇರುತ್ತೆ. ಯಾಕೆ ಪ್ರೊವೈಡ್ ಮಾಡಬೇಕು ಪೋಸ್ಟ್ ಆಪರೇಟಿವ್ ಕೇರ್? ಮಾಡಿರೋ ಸರ್ಜರಿಯಿಂದ ಏನಾದ್ರು ಕಾಂಪ್ಲಿಕೇಶನ್ ಆಗ್ಬೋದು. ಓಕೆ, ಆ ಕಾಂಪ್ಲಿಕೇಶನ್ಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಪೋಸ್ಟ್ ಆಪರೇಟಿವ್ ಕೇರ್ ನ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಯಾವ್ಯಾವ್ದು ಅಂತಂದ್ರೆ ಇಸ್ಟಿಮಿಯಾ ಅಂತಂದ್ರೆ ಗೊತ್ತಾ? ಇಸ್ಟಿಮಿಯಾ ಅಂತಂದ್ರೆ ಏನು? ಕೆರೆತ, ಹೌದಾ? ಅದು ಇಚಿಂಗ್ ಆಗ್ತದೆ. ಇನ್ಅಡಿಕ್ವೇಟ್ ಬ್ಲಡ್ ಸಪ್ಲೈಗೆ ಏನಂತ ಕರೀತಾರೆ? ಬ್ಲಡ್ ಸಪ್ಲೈ ಇನ್ಅಡಿಕ್ವೇಟ್ ಆದ್ರೆ ಅದನ್ನ ಏನಂತ ಕರೀತಾರೆ? ಇಸ್ಟಿಮಿಯಾ ಅಂತಂದ್ರೆ ಯಾವ್ದಾದ್ರು ಒಂದು ಪಾರ್ಟಿಗೆ ಅಡಿಕ್ವೇಟ್ ಆಗಿರೋ ಬ್ಲಡ್ ಸಪ್ಲೈ ಇಲ್ಲ ಅಂತಂದ್ರೆ ಅದನ್ನ ಇಸ್ಟಿಮಿಯಾ ಅಂತ ಹೇಳಿ ಕರೀತಾರೆ. ಇಚಿಂಗ್ ಅಂತಂದ್ರೆ ಏನು? ಕೆರೆತ ಸ್ಟಾರ್ಟ್ ಆಗೋದು. ಇಲ್ಲಿ ನಮ್ಗೆ ಕೊಟ್ಟಿರೋದು ಇಸ್ಟಿಮಿಯಾ. ಕನ್ಫ್ಯೂಸ್ ನಾನು ಅದನ್ನ ನೀವು ಆಗ್ಬೇಡ್ರಿ. ಇಸ್ಟಿಮಿಯಾ ಅಂತಂದ್ರೆ ಯಾವ್ದಾದ್ರು ಒಂದು ಪಾರ್ಟಿಗೆ ಅಡಿಕ್ವೇಟ್ ಆಗಿ ಬ್ಲಡ್ ಸಪ್ಲೈ ಆಗಲ್ಲ. ಅವಾಗ ಬ್ಲಡ್ ಸಪ್ಲೈ ಆಗಿಲ್ಲ ಅಂತಂದ್ರೆ ಅಲ್ಲಿರೋ ಸೆಲ್ ಬಂದು ನೆಕ್ರೋಸಿಸ್ ಆಗುತ್ತೆ, ಸೈನೋಸಿಸ್ ಆಗುತ್ತೆ, ಸೈನೋಸಿಸ್ ಆಗಿ ನೆಕ್ರೋಸಿಸ್ ಆಗುತ್ತೆ. ಸೈನೋಸಿಸ್ ಅಂದ್ರೆ ಏನು? ಬ್ಲೂಯಿಶ್ ಡಿಸ್ಕಲರೇಷನ್ ಆಫ್ ದ ಟಿಶ್ಯೂ, ಸ್ಕಿನ್, ಸೆಲ್ಸ್, ಎನಿಥಿಂಗ್, ಆಲ್ಮೋಸ್ಟ್ ಸ್ಕಿನ್ ಬ್ಲೂಯಿಶ್ ಡಿಸ್ಕಲರೇಷನ್ ಆಗುತ್ತೆ. ಆ ಸಿಂಪ್ಟಮ್ ಏನು? ಆಕ್ಸಿಜನ್ ಸಪ್ಲೈ ಕಡಿಮೆ ಐತೆ. ಆಕ್ಸಿಜನ್ ನ ಕ್ಯಾರಿ ಮಾಡೋದು ಯಾವುದು? ಬ್ಲಡ್ ಆಕ್ಸಿಜನ್ ನ ಕ್ಯಾರಿ ಮಾಡೋದು, ಹೌದಾ? ಸೊ ಆಬ್ವಿಯಸ್ಲಿ ಇದು ಬ್ಲೂಯಿಶ್ ಡಿಸ್ಕಲರೇಷನ್ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ? ನೆಕ್ರೋಸಿಸ್. ನೆಕ್ರೋಸಿಸ್ ಅಂದ್ರೆ ಏನು? ಸೆಲ್ ಡೆತ್, ಹೌದಾ? ಸೊ ಇದನ್ನ ಪ್ರಿವೆಂಟ್ ಮಾಡಬಹುದು. ಅದಕ್ಕಾಗಿ ಏನು ಕೊಡಬೇಕು? ಪೋಸ್ಟ್ ಆಪರೇಟಿವ್ ಕೇರ್ ಕೊಡಬೇಕು. ಸೊ ಇವಿಷ್ಟು. ನೆಕ್ಸ್ಟ್ ಡಿಸಾಪ್ನಿಯಾ ಇದ್ರೆ ಆಗ್ಬೋದು, ಅದೊಂದು ಕಾಂಪ್ಲಿಕೇಶನ್. ಅದನ್ನ ಪ್ರಿವೆಂಟ್ ಮಾಡ್ಬೇಕಾದ್ರೆ ಮನೆಗೆ ತಗೊಂಡೋಗಿ ಸಿಲಿಂಡರ್ ಹೊತ್ಕೊಂಡು ಹೋಗಕ್ಕಾಗಲ್ಲ, ಹೌದಾ? ಹಾಸ್ಪಿಟಲ್ ಇದ್ರೆ ಕೇರ್ ಕೊಡ್ಬೋದು. ಇವಿಷ್ಟು ಯಾವುದು? ಟ್ರೆಕಿಯೋ ಈಸೋಫೇಜಿಯಲ್ ಫಿಸ್ಟುಲಾ ಅನ್ನೋ ಟಾಪಿಕ್ ನಿಮ್ಗೆ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು.